ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಆಯೋಜಿಸಲಾಗಿರುವಂತಹ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ವರದಿಗಾರರು ಹಾಗೂ ಮಾಧ್ಯಮ ವರದಿಗಾರರು ಇವತ್ತಿನ ದಿವಸ ತಾವೆಲ್ಲ ಸೇರಿದ್ದೀರಿ. ತಮಗೆಲ್ಲರೂ ಕೂಡ ಶುಭೋದಯ ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆ ಮೇಲೆ ನಾನು ಕಿರಣ್ ಡಮಾಂಕರ್, ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಅಧ್ಯಕ್ಷ. ನನ್ನ ಜೊತೆ ಸಂಘಟನೆ ಉಪಾಧ್ಯಕ್ಷರಾದಂತಹ ಸೋಹೇಲ್ ಜಮಾದಾರ್ ಅವರಿದ್ದಾರೆ. ಅದೇ ರೀತಿ ಕಾನೂನು ಸಲಹೆಗಾರರಾದ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಕಾನೂನು ಸಲಹೆಗಾರರಾದಂತಹ ಧಾರವಾಡ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಂತಹ ರಂಜಿತಾ ರೆಡ್ಡಿ ಮೇಡಮ್ ಅವರಿದ್ದಾರೆ. ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಕೆಲವು ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ. ಅದು ಸೊ ಮೇಜರ್ಲಿ ಫಸ್ಟ್ ಇದೆಲ್ಲ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದ್ದು ಫೋಕಸ್ ಟಿವಿ ನ್ಯೂಸ್ ಚಾನಲ್ ಇಂದ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವ್ರಿಗೊಂದು ಮಾರಕ ರೋಗ ಐತಿ, ಅವ್ರು ಟ್ರೀಟ್ಮೆಂಟ್ ತಗೊಳಕ್ ಬೇರೆ ಜರ್ಮನಿಗೆ ಹೋಗಿದ್ರು, ಸಬ್ಸಿಕ್ವೆಂಟ್ಲಿ ಅವ್ರು ಬಂದು ಮಣಿಪಾಲಿಗೆ ಹೊಂಟಾರ, ಚೆನ್ನೈಗೆ ಹೊಂಟಾರ ಅಂತ ಹೇಳಿದ್ರು. ಅಫ್ಕೋರ್ಸ್ ಡಿಫಾಮೇಶನ್ ಕೇಸ್ ಹಾಕ್ಬೇಕಂತಂದ್ರೆ ಏನ್ ಟ್ರೂ ಫ್ಯಾಕ್ಟ್ಸ್ ಅನ್ನೋದು ನಾವು ಹೇಳ್ಬೇಕು. ನೀವೆಲ್ಲ ಮಾಧ್ಯಮ ಮಿತ್ರದ್ರಿ, ನಿಮ್ ಮುಂದೆ ಹೇಳೋದಕ್ಕಿಂತ ಹೆಚ್ಚಿಗೆ ಏನ್ ಇರಂಗಿಲ್ಲ. ಆಕ್ಚುಲಿ ಸಾಹೇಬರು ಹೋಗಿದ್ದು ಕೊಲ್ಲಾಪುರಕ್ಕೆ, ಮಹಾಲಕ್ಷ್ಮಿ ದರ್ಶನ ತಗೊಂಡು ಇಮಿಡಿಯೇಟ್ ಬಂದ್ರು. ಅಷ್ಟ್ರೊಳಗೆ ಈ ವಿಡಿಯೋ ಎಲ್ಲ ಏನಾಗಿತ್ತು, ವೈರಲ್ ಆಗಿತ್ತು. ಸೊ ಉಪಾಧ್ಯಕ್ಷರು ಸೋಹಿಲ್ ಜಮಾದಾರರು ಮತ್ತು ಅಸುದೇ ಸರ್ ಎಲ್ಲರೂ ಸೇರಿ ಅವ್ರು ಬರೋದನ್ನ ಇನ್ನೊಂದು ವಿಡಿಯೋ ಮಾಡಿದ್ರು ಟು ಶೋ ದ್ಯಾಟ್ ಅವ್ರು ಹೆಲ್ದಿ ಇದ್ದಾರೆ, ಫಿಟ್ ಇದ್ದಾರೆ, ಅಂತದೇನು ಇಶ್ಯೂಸ್ ಇಲ್ಲ ಅಂತ ಹೇಳಿ. ಸೊ ಪ್ರೂವ್ ದ್ಯಾಟ್ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಅಂತ ಹೇಳಿ ಏನ್ ಮಾಡ್ಬೇಕು, ವಿ ಹ್ಯಾವ್ ಆಲ್ರೆಡಿ ಮೇಡ್ ಸಚ್ ಅರೇಂಜ್ಮೆಂಟ್ಸ್. ಸೊ ನಾವೆಲ್ಲರಿಗೂ ಏನ್ ಹೇಳೋದಂತಂದ್ರೆ, ದೇರ್ ಆರ್ ಸಮ್ ನ್ಯೂಸ್ ಚಾನೆಲ್ಸ್, ಅವು ನ್ಯೂಸ್ ಚಾನೆಲ್ಸ್ ಅಲ್ಲ, ಅವನ್ನ ನಾವು ಸೋಷಿಯಲ್ ಮೀಡಿಯಾ ಥ್ರೆಟ್ನಿಂಗ್ ಇಶ್ಯೂಸ್ ಅಂತಾನೆ ಹೇಳ್ಬೋದು. ಅವ್ರು ಏನ್ ಮಾಡತ್ತಾರ, ಡೀಪ್ ಫೇಕ್ ಮಾಫಿಂಗ್ ವಿಡಿಯೋಸ್ ಅಂತ ಬರ್ತೈತಿ. ಮೊದಲು ನಾವು ಮಾಫಿಂಗ್ ಅಂತ ಹೇಳ್ತಿದ್ವಿ. ಏನಾಗ್ತಿತ್ತು ಅಂತಂದ್ರೆ ಬೇರೆದವ್ರ ಫೇಸು, ಬೇರೆದವ್ರ ಬಾಡಿ ಮಾಡಿ. ಈಗ AI ಥ್ರೂ ಮಾಡಾಕತ್ತಾರ. ನೀವೇ ನೋಡಿರ್ಬೋದು ಎಷ್ಟು ಮಂದಿ ಆಕ್ಟರ್ಸ್, ಸ್ಪೋರ್ಟ್ಸ್ ಪರ್ಸನ್ದು, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಆಸ್ ವೆಲ್ ಆಸ್ ಎನಿಮಲ್ಸ್ ಎಲ್ಲಾನು ತಗೊಂಡು ಹೆಂಗ್ ಮಿಸ್ಯೂಸ್ ಮಾಡಾಕತ್ತ. ಅದು ಎಲ್ಲಾನು ಸೋಷಿಯಲ್ ಮೀಡಿಯಾ ಅಂತ ಇರೋದು ಎಂಟರ್ಟೈನ್ಮೆಂಟಿಗೆ ಅಷ್ಟೇ. ಅಂಡ್ ನ್ಯೂಸ್ ಚಾನೆಲ್ಸ್ ಅಂತ ಇರೋದು ಟು ರೀಚ್ ಔಟ್ ಆಲ್ ದ ಪೀಪಲ್, ನ್ಯೂಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ, ನಿಮ್ದು ಏನ್ ಮಾಹಿತಿ ಐತಿ ಅದನ್ನ ಮುಟ್ಟಿಸ್ಲಿಕ್ಕೆ. ಬಟ್ ನಾವು ಎಷ್ಟೋ ಚಾನೆಲ್ಸ್ ನಾವ್ ಏನ್ ನೋಡಿದ್ವಿ, ಯಾರ್ಯಾರು ಅಶ್ಲೀಲವಾಗಿ ಏನೇನ್ ಪಬ್ಲಿಷ್ ಮಾಡಾರ, ಯಾರೂ ರಿಜಿಸ್ಟರ್ಡ್ ನ್ಯೂಸ್ ಚಾನೆಲ್ ಅಲ್ಲ. ಸೊ ಅವ್ರ ಅಗೇನ್ಸ್ಟ್ ನಾವೀಗ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಬ್ರಾಡ್ಕಾಸ್ಟಿಂಗ್ ಅಥಾರಿಟೀಸ್ ಏನದಾವ ಅದನ್ನು ಡಿಸಿಷನ್ ತಗೊಂಡಿವಿ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಯೂಸ್ ಮಾಡಿ ಯಾರು ಏನೇನ್ ಇಶ್ಯೂಸ್ ಮಾಡಾಕತ್ತಾರ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ತಗೋತೀವಿ. ಆಸ್ ವೆಲ್ ಆಸ್ ಸ್ಪೆಷಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇಸ್ ಆದ್ಮೇಲೆ ಸೊ ಕೆಳಗಿನ ಕೋರ್ಟ್ ಅಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಬಾರ್ದು ಅಂತ ಹೇಳಿ ಸ್ಟೇ ಕೊಟ್ಟಿದ್ರು. ಸೇಮ್ ಕೇಸು ಹಿಂದೊಂದ್ಸಲ ಈ ತರ ಏನು ವೈರಲ್ ವಿಡಿಯೋ ಮಾಡಿದ್ರು, ಸೇಮ್ ರಮೇಶ್ ಸರ್ದು ಇಂಟ್ರಿಮ್ ಆರ್ಡರ್ ಸಿಕ್ಕಿದೆ. ಅದಾದ್ಮೇಲೂ ನಾಟ್ ಟು ಪಬ್ಲಿಷ್ ಅಂತ ಪರ್ಟಿಕ್ಯುಲರ್ಲಿ ಸ್ಟೇ ಸಿಕ್ಕದು. ಆ ಸ್ಟೇ ಕಾಪಿ ನಾವೀಗ ನಿಮ್ಗೆ ಸಪ್ಲೈ ಮಾಡ್ತೀವಿ, ನೋಡ್ಬೋದು. ಅದ್ರಲ್ಲಿ ಕ್ಲಿಯರ್ಲಿ ಹೇಳಾರ, ಪಬ್ಲಿಕ್ ಪೀಸ್ ಇನ್ಫ್ಲೂಯೆನ್ಸ್ ಆಗುವಂಥದ್ದು, ಡಿಸ್ಟ್ರಾಯ್ ಆಗುವಂತ ವಿಡಿಯೋಸ್ ಯಾವಾಗೂ ಬರಬಾರ್ದು ಅಂತ ಅಬ್ಸರ್ವೇಷನ್ ಮಾಡಿ ಹೇಳ. ಅದಾದ್ಮೇಲೂ ಇನ್ಸ್ಟಾಗ್ರಾಮ್ ಒಳಗಡೆ ವಿತ್ ಸ್ಕ್ರೀನ್ ಶಾಟ್, ಫೋಟೋಸ್, ನಾಟ್ ಓನ್ಲಿ ಇವ್ರೊಬ್ರೆ ಅಲ್ಲ, ಅದರ್ ಒನ್ ಆಫ್ ದಿ ಫೈನೆಸ್ಟ್ ಪೊಲಿಟಿಷಿಯನ್ಸ್ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾರ್ದು ಸೇರಿ ಫೋಟೋ ಹಾಕ್ತಾರೆ. ಇಫ್ ದಿಸ್ ಇಸ್ ದ ಕೇಸ್, ನಾವು ಕೋರ್ಟಿಗಾದ್ರೂ ಯಾಕೆ ಹೋಗೋಣ, ಸ್ಟೇ ಆದ್ರೂ ಯಾಕೆ ತರೋಣ? ಅಂಡ್ ವೇರ್ ಇಸ್ ದ ಕ್ವಶನ್ ಆಫ್ ಪಬ್ಲಿಕ್ ಪೀಸ್, ಟ್ರ್ಯಾಂಕ್ವಾಲಿಟಿ? ನಾವು ನೆಕ್ಸ್ಟ್ ಜನರೇಷನ್ ಮಾಡ್ಬೇಕಂತ ತೋರ್ಸಕಂತೇವ, ಮಾಡಬಾರ್ದಂತ ತೋರ್ಸಕಂತೀವ? ದಿಸ್ ಇಸ್ ದ ಇಶ್ಯೂ. ಅಂಡ್ ಸ್ಟ್ರಿಕ್ಟ್ಲಿ ಕೋರ್ಟ್ ಒಳಗೆ ಸ್ಟೇ ಇದ್ದಾಗ ಇಂಥ ಉಪಾಧ್ಯಾಪಿತನ ಮಾಡಿದ್ರೆ ಸೀರಿಯಸ್ಲಿ ಹೇಳಕಂತೀನಿ, ನಿಮ್ಮಲ್ಲಿ ಕಂಟೆಂಪ್ಟ್ ಆಗೇ ಆಗ್ತೈತಿ, ಯಾರಾದ್ರೂ ಆಗಿರ್ಬೋದು. ದಿಸ್ ಇಸ್ ದ ಲೀಗಲ್ ಇಶ್ಯೂಸ್. ಸೊ ಯಾವ್ದನ್ನು ಲೈಟ್ ಆಗಿ ತಗೋಬೇಡ್ರಿ ಅಂತ ಹೇಳೋದು. ಸ್ಪೆಷಲಿ ಈಗ ನಾವು ಸರ್ ಹೇಳ್ದಂಗೆ ಎಲ್ಲಾ ಇನ್ಸ್ಟಾಗ್ರಾಮ್ ಚಾನೆಲ್ಸ್ನು ನಾವು ತೆಗೆದು ನೋಡಿದ್ವಿ. ಫೋಕಸ್ ಟಿವಿ ಅವರು ಆಪರೇಟ್ ಮಾಡೋದು ಹೇಮಂತ್ ಕುಮಾರ್ ಕಂಬಾರ್. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಫೇಕ್ ನ್ಯೂಸ್ ಚಾನೆಲ್ಸ್ ಕ್ರಿಯೇಟ್ ಮಾಡಾಕತ್ತಾರಂತೆ. ಇಟ್ ಈಸ್ ಆಪರೇಟೆಡ್ ಬೈ ಹೇಮಂತ್ ಕುಮಾರ್ ಕಂಬಾರ್. ಅವ್ರದ್ದು ನ್ಯೂಸ್ ಚಾನೆಲ್ 2017 ಒಳಗೆ ಸ್ಟಾರ್ಟ್ ಆಯ್ತು. 2019 ಒಳಗಡೆ ಒನ್ ಆಫ್ ದಿ ಫೈನೆಸ್ಟ್ ಮಿನಿಸ್ಟರ್ಗೆ ಬ್ಲಾಕ್ ಮೇಲ್ ಮಾಡ್ತಾರ ಅವರು, ಕಾಲ್ ರೆಕಾರ್ಡ್ ವೈರಲ್ ಮಾಡ್ತೀನಿ ಅಂತ. ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಫಸ್ಟ್ ಬರೋ ನ್ಯೂಸೇ ಅದು, ಯಾರಿಗೆ ಏನಂತೆ. ಬ್ಲಾಕ್ ಮೇಲ್ ಮಾಡಿದಾಗ ಅವ್ರದ್ದು ನ್ಯೂಸ್ ಚಾನೆಲ್ ಲೈಸೆನ್ಸ್ ಸಸ್ಪೆಂಡ್ ಆಗತ್ತೆ 2019 ಒಳಗಡೆ. ಸಸ್ಪೆಂಡ್ ಆಗಿ ದಟ್ ಪರ್ಸನ್ ವಾಸ್ ಅರೆಸ್ಟೆಡ್, ಹಿ ವಾಸ್ ಇನ್ ಜುಡಿಷಿಯಲ್ ಕಸ್ಟಡಿ. ಆಮೇಲೆ ರಿಲೀಸ್ ಆಗಿ ಬಂದ್ಮೇಲೆ ದಟ್ ಪರ್ಸನ್ ಮೇಕ್ಸ್ ಸೋ ಕಾಲ್ಡ್ ಫೋಕಸ್ ಕನ್ನಡ ನ್ಯೂಸ್ ಚಾನೆಲ್ ಅಂತ ಹೇಳಿ ಯೂಟ್ಯೂಬ್ ಒಳಗೆ ಹಾಕ್ತಾರೆ. ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಾರ, ಫೇಸ್ಬುಕ್ ಚಾನೆಲ್ ಮಾಡ್ಕೊಂಡಾರ, ಇನ್ಸ್ಟಾಗ್ರಾಮ್ ಚಾನೆಲ್ ಮಾಡ್ಕೊಂಡ, ವಾಟ್ಸಪ್ ಚಾನೆಲ್ ಮಾಡ್ಕೊಂಡಾರ. ಅದ್ರೊಳಗೆ ಎಲ್ಲರ ಬಗ್ಗೆನೂ ಫೇಕ್ ನ್ಯೂಸ್ ಹೇಳಕತ್ತ. ನಾವೇನ್ ಕೇಳ್ತೀವಂತಂದ್ರೆ, ಈ ರಿಜಿಸ್ಟರ್ಡ್ ಇರೋ ನೀವೆಲ್ಲ ಮೀಡಿಯಾ ಚಾನೆಲ್ಸಿಗೂ ಅವ್ರು ಎಲ್ಲೋ ಒಂದು ಕುಂತು ಹಿಂದ್ಗಡೆ ಆಟ ಆಡೋ ಡಾರ್ಕ್ ವೆಬ್ಸೈಟ್ನವ್ರಿಗೂ ಡಿಫ್ರೆನ್ಸ್ ಏನಾಯ್ತು ಅಂತ. ಅಂಡ್ ನಿಮಗೂ ಅನ್ಸೋದಿಲ್ಲ ಅವ್ರು ಎಲ್ಲ, ಯಾಕಂತಂದ್ರೆ ಸೀರಿಯಸ್ ಆಗಿ ಜರ್ನಲಿಸಂ ಮಾಡ್ತಿರೋರು ಮಾಧ್ಯಮ ಪತ್ರಿಕೆ ಮಿತ್ರರು ಯಾರದಾರ ಅವ್ರ ಹೆಸರನ್ನು ಅವಮಾನ ಮಾಡಕಂತಾರೆ. ಇದಂತೂ ಕ್ಲಿಯರ್ಲಿ ಹೇಳ್ಬೋದು. ನೀವೇ ನೋಡ್ರಿ, ನೀವೆಲ್ಲ ರಿಜಿಸ್ಟರ್ಡ್ ಇರ್ತೀರಿ,
ಅವ್ರು ಅನ್ರಿಜಿಸ್ಟರ್ಡ್ ಇದ್ರು ಲೋಕಲ್ ನ್ಯೂಸ್ ಚಾನೆಲ್ಸ್ಗೆ ಪರ್ಮಿಷನ್ ಅದ, ದೇ ಹ್ಯಾವ್ ಅ ಅಥಾರಿಟಿ, ದೇ ಹ್ಯಾವ್ ಅ ಪವರ್. ಅವರಿಗೆ ನ್ಯೂಸ್ ವೈರಲ್ ನ್ಯೂಸ್ ರೀಚ್ ಔಟ್ ಮಾಡುವಂತ ಪ್ರೊವಿಷನ್ ಅದ, ದೇ ಹ್ಯಾವ್ ಅ ಸ್ಪೆಷಲ್ ಎಕ್ಸಾಮ್ಷನ್. ಬಟ್ ಇದನ್ನ ಜನ ಏನ್ ಮಾಡಕತ್ತಾರ ಅಂದ್ರೆ ಮಿಸ್ಯೂಸ್ ಮಾಡ್ಕೊಳತ್ತಾರ. ನೀವು ಲೋಕಲ್ ಚಾನೆಲ್ಸ್ಗೆ ಇದರ ದೇಶ ವಿದೇಶ ಯಾವ್ದಾದ್ರು ಇನ್ಫಾರ್ಮೇಟಿವ್ ನ್ಯೂಸ್ ಇದ್ರೆ, ಅದರ್ವೈಸ್ ಲೋಕಲ್ ಸೆನ್ಸೇಷನಲ್ ನ್ಯೂಸ್ ಏನಿರುತ್ತೆ ಹಾಕಕ್ ಪವರ್ ಇರ್ತಿದೆ. ಬಟ್ ಅದನ್ನ ಯಾವ್ದೋ ಒಬ್ರು ಇನ್ಸ್ಟಾಗ್ರಾಮ್ ಚಾನೆಲ್ನವರು 2 ವರ್ಷ ಆಗಿದ್ದನ್ನ 3 ವರ್ಷ ಆಗಿದ್ದನ್ನ ಎಲೆಕ್ಷನ್ ಮುಂದ್ ಬರೋ ಟೈಮ್ನಾಗ ಯೂಸ್ ಮಾಡ್ತಾರೆ ಅಂತಂದ್ರೆ, ಅದು ಬಿಟ್ವೀನ್ ಟೂ ಓನ್ ಬ್ರದರ್ಸ್ ಅವ್ರದ್ದು ಮಿಸ್ಚೀವಸ್ ಇಂಟ್ರೆಸ್ಟ್ ಅಂತೂ ಹೇಳ್ಬೋದು, ಅಥವಾ ಅವ್ರದ್ದೇನ್ ಷಡ್ಯಂತ್ರ ಆಯ್ತಂತೂ ಹೇಳ್ಬೋದು. ಅಂಡ್ ಅವ್ರ ಇಂಟೆನ್ಷನ್ ಅಂತೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಷ್ಟ ದಿನ ಬಿಟ್ಟು ಈಗೇ ಯಾಕೆ ತಗೋಬೇಕು ಅಂತ ಹೇಳಿ. ಜಸ್ಟ್ ಬಿಕಾಸ್ ಎಲೆಕ್ಷನ್ಸ್ ಆರ್ ಅಪ್ರೋಚಿಂಗ್, ಕಂಪಲ್ಸರಿ ಕ್ರಿಮಿನಲ್ ಆಕ್ಷನ್ ಆಗತ್ತೆ. ಏನಾಗ ಹೋಗೈತಿ ಅದಾಗ ಹೋಗ್ಬಿಟ್ಟೈತಿ, ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಇನ್ನೊಂದ್ ಸ್ವಲ್ಪ ಸಮಾಜದೊಳಗ ನೀವು ಶಾಂತತೆ ಭದ್ರತೆಯನ್ನ ಹಾಳು ಮಾಡೋದು ಇದು ಕಾನೂನು ಬಾಹಿರ ಅದ. ಅಷ್ಟೇ ಅಲ್ಲದೆ ಧರ್ಮಸ್ಥಳ ಕೇಸ್ ಆದ್ಮೇಲೆ ಸರ್ಕಾರ ಆಲ್ರೆಡಿ ಕರ್ನಾಟಕ ಮಿಸ್ಇನ್ಫಾರ್ಮೇಶನ್ ಅಂಡ್ ಫೇಕ್ ವಿಡಿಯೋಸ್ ಆಕ್ಟ್ ಅಂತ ಹೇಳಿ 2025 ಸೆಪ್ಟೆಂಬರ್ ಒಳಗಡೆ ಆಲ್ರೆಡಿ ಕರ್ನಾಟಕ ಪಾರ್ಲಿಮೆಂಟ್ ಒಳಗಡೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಇನ್ ಪೆಂಡಿಂಗ್. ಬಿಲ್ ಇದೆ. ಆ ಬಿಲ್ ಒಳಗಡೆ ಲೋಕಲ್ ನ್ಯೂಸ್ ಚಾನೆಲ್ ಅವರಿಗೆ ಸ್ಪೆಷಲ್ ಎಕ್ಸೆಂಪ್ಷನ್ಸು ಅದಾವು. ಬಿಕಾಸ್ ನಾಳೆ ಇನ್ಯಾವುದೋ ಒಂದು ಅನ್ನೋನ್ ಪರ್ಸನ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಬಂದು ಇನ್ನೊಬ್ಬರಿಗೆ ಡಿಫೈಮ್ ಮಾಡುವಾಗ ಲೋಕಲ್ ನ್ಯೂಸ್ ಚಾನೆಲ್ಸ್ ಮೇಲೆ ರೆಸ್ಟ್ರಿಕ್ಷನ್ಸ್ ಆಗ್ಬಾರ್ದು. ಬಿಕಾಸ್ ಅವರಿಗೂ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಇದೆ. ಬಟ್ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಎಲ್ಲರೂ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಗೆ ಅಭಿವ್ಯಕ್ತ ಮಾಡುವಂತ ಸ್ವಾತಂತ್ರ್ಯ ಐತಿ ಅಂತ ಹೇಳ್ತಾರ. ಎವ್ರಿಬಡಿ ಸೇಸ್ ದಟ್ ವಿ ಹ್ಯಾವ್ ಫ್ರೀಡಮ್ ಆ್ಯಂಡ್ ಸ್ಪೀಚ್. ಡೋಂಟ್ ಫಾರ್ಗೆಟ್ ದಟ್ ನಿಮ್ ಎಲ್ಲಾ ಮೂಲಭೂತ ಹಕ್ಕುಗಳು ನಿರ್ಬಂಧಗಳ ಜೊತೆಗೆ ಬರ್ತಾವ. ಎವ್ರಿ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಎಲ್ಲಾ ಫಂಡಮೆಂಟಲ್ ರೈಟ್ಗಳು ರೀಸನಬಲ್ ರಿಸ್ಟ್ರಿಕ್ಷನ್ ಇಂದ ಬರ್ತಾವ. ನೀವು 19(1)A ನೋಡ್ರಿ, ಫ್ರೀಡಮ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅದ. 19(2) ನೋಡ್ರಿ, ರಿಸ್ಟ್ರಿಕ್ಷನ್ಸ್ ಅದ. ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂತ ಏನೇ ನ್ಯೂಸ್ಗಳಿದ್ರು ಅದನ್ನ ನಾವ್ ಯಾಕಂದ್ರೆ ಬಹಳ ಭದ್ರತೆಯಿಂದ ತೋರಿಸ್ಕೋಬೇಕು. ಈಗ ಸರ್ ಆಲ್ರೆಡಿ ಹೇಳಿದ್ರು, 1-2 ವರ್ಡ್ಸ್ ಯೂಸ್ ಮಾಡಾರ. ನಾವು ಆಲ್ರೆಡಿ ಸೋಷಿಯಲ್ ಮೀಡಿಯಾ ಒಳಗೆ ಯಾವ ರೀತಿ ಅಶ್ಲೀಲವಾಗಿ ಎಲ್ಲಾರು ಪೋಸ್ಟ್ ಮಾಡಕತ್ತಾರ ಅಂತ ಹೇಳಿ ನಾವು ಹೌದು ಪೊಲಿಟಿಷಿಯನ್ಸ್ ನಡುವೆ ದೇ ಯೂಸ್ ಸಮ್ ವರ್ಡ್ಸ್, ಬಟ್ ಅದನ್ನ ನ್ಯೂಸ್ನವ್ರಿಗೆ ಬ್ಲರ್ ಮಾಡಿ ಹಾಕೋದು ಇಲ್ಲ ಬೀಪ್ ಮಾಡಿ ಹಾಕೋದು ಅಂತೇಳಿ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ. ಇದು ಆಕ್ಚುಲಿ ಆಕ್ಟ್ ಒಳಗದ. ಇದನ್ನ ಯಾರು ಸುಮ್ಮನೆ ಗಾಳಿಲಿ ಹೇಳಿದ್ದು ಮಾರಲ್ ಲಾ ಅಲ್ಲ, ಇದು ಸ್ಟ್ಯಾಚ್ಯುಟರಿ ಲಾ. ಇದು ಬೀಪ್ ಹಾಕಿ ಯೂಸ್ ಮಾಡಬೇಕು, ಬ್ಲರ್ ಹಾಕಿ ಫೋಟೋಸ್ ತೋರಿಸ್ಬೇಕು, ವಿಡಿಯೋಸ್ ತೋರಿಸ್ಬೇಕು ಅಂತೇಳಿ. ಈ ಚಾನೆಲ್ಗಳು ಯಾವುದನ್ನು ಮೇಂಟೈನ್ ಮಾಡಿಲ್ಲ. ಈಗ ನೋಡ್ರಿ, ಅವ್ರು 1-2 ವರ್ಡ್ಸ್ ಅದಾವ, ನಮಗೆ ರಿಪೀಟ್ ಮಾಡೋಕ್ಕೂ ಅಸಹ್ಯ ಅನಿಸ್ತೈತಿ ಇವೆಲ್ಲ ವರ್ಡ್ಸ್. ದೀಸ್ ಆರ್ ಕಂಪ್ಲೀಟ್ಲಿ ಅನ್ಲಾಫುಲ್ ಇಂಟೆನ್ಷನಲ್ ವರ್ಡ್ಸ್ ಇವು. ಅಂಡ್ ಮೋರ್ ಓವರ್ 2.5 ವರ್ಷದಿಂದ ಸತೀಶ್ ಸರ್ ಬಗ್ಗೆ ಹೇಳಿರೋ ಸ್ಟೇಟ್ಮೆಂಟ್ ನ ಈಗ ರೀಯೂಸ್ ಮಾಡೋದು, ಇಲ್ಲ ಬ್ರದರ್ಸ್ ನಡು ಏನೋ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು, ಅದೇನಾದ್ರೂ ಪ್ಲಾನ್ಸ್ ಇದ್ರೆ ಅದು ಫ್ಲಾಪ್ ಐಡಿಯಾ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ಲಾಜಿಕಲಿ ಬೀಯಿಂಗ್ ಆನ್ ಅಡ್ವೊಕೇಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್ ಅಂತೆ. ರಕ್ತನೇ ನೀವ್ ಏನ್ ಮಾಡಿದ್ರು. ಸೊ ಅಲ್ಟಿಮೇಟ್ಲಿ ಎಲ್ಲ ಮಹಾಭಾರತ ರಾಮಾಯಣದಿಂದನೇ ದಾಯಾದಿಗಳು ಬ್ರದರ್ಸ್ ನಡು ಆಗ್ ಬಂದಿಲ್ಲ. ಸೊ ಮೀಡಿಯಾದವ್ರು ನಾನು ಇಷ್ಟೇ ಕೇಳೋದೇನಂತಂದ್ರೆ, ಸೆನ್ಸೇಷನಲ್ ವಿಡಿಯೋಸ್ ಮಾಡ್ರಿ, ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ರಿ. ನೀವು ನಿಮ್ ನಾಲೆಜ್, ನೀವು ಮಾಡೋ ವಿಡಿಯೋಸ್ ಹೆಂಗಿರ್ಬೇಕಂದ್ರೆ ನಾಲೆಜ್ ಶೇರಿಂಗ್ ಇರಬೇಕು. ಅದನ್ನ ಬಿಟ್ಟು ಏನೋ ವ್ಯೂಸ್ ಸಿಗ್ತೈತಿ, ಏನೋ TRP ಸಿಗ್ತೈತಿ ಅಂತ ಇಲ್ಲ. ಅಂಡ್ ಮೋರ್ ಓವರ್ ಈಗ ಸರ್ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟೋ ಚಾನೆಲ್ಸ್ ನಾವು ಆಕ್ಚುಲಿ ಕ್ರಾಸ್ ವೆರಿಫೈ ಮಾಡಿದ್ವಿ. ಈವನ್ ಫೋಕಸ್ ಟಿವಿ ಹೇಮಂತ್ ಕುಮಾರ್ ಕಮ್ಮಾರ್ ಅವ್ರದ್ದು ಫೇಸ್ಬುಕ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಅವ್ರ IP ಅಡ್ರೆಸ್ಲೇ ಇಲ್ಲ. ನಾವದನ್ನ ಕ್ರಾಸ್ ವೆರಿಫೈ ಮಾಡಿದ್ವಿ. ಹಿ ಈಸ್ ಯೂಸಿಂಗ್ ಸಮ್ ಅದರ್ ಪರ್ಸನ್ಸ್ IP ಅಡ್ರೆಸ್. ಸೊ ಹಿಂಗ್ ಮಾಡಿದ್ರೆ ಬೇರೆ ಪರ್ಸನ್ ಹಾಕೊಂಡ್ ಬೀಳ್ತಾರೆ. ಅಂಡ್ ಎಲ್ಲಾರ್ಗು ಏನ್ ಹೇಳ್ತೀವಿ ಅಂತಂದ್ರೆ, ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡೋಕಿನ ಮುಂಚೆ ಸ್ವಲ್ಪ ಹುಷಾರಾಗಿರ್ರಿ. ಇವ್ರದ್ದು ಯಾವ್ದು IP ಅಡ್ರೆಸ್ ಇಟ್ಕೊಂಡು ನಾನೇನೋ ಒಂದು ನ್ಯೂಸ್ ವೈರಲ್ ಮಾಡಿದ್ರೆ ನನ್ಕಿನ ಮುಂಚೆ ಇವ್ರು ಸಿಕ್ಕಾಕೋತಾರೆ. ಅದು ಕ್ವಶನ್ ಇರ್ರಿ. ಅಂಡ್ ಗರಡಿ ಗಮ್ಮತ್ತು ಅನ್ನೋ ಪೇಜ್ ನೋಡ್ರಿ, ಈವನ್ ಹಿ ಈಸ್ ನಾಟ್ ರಿಜಿಸ್ಟರ್ಡ್. ಅಂಡ್ ದಟ್ ಪರ್ಸನ್ ಸೀರಿಯಸ್ಲಿ ಹಿ ಈಸ್ ಸಚ್ ಅ ಓಲ್ಡ್ ಪರ್ಸನ್ ಅಂಡ್ ನಾಲೆಜಬಲ್ ಪರ್ಸನ್. ಅವ್ರು ನೋಡಿದ್ರೇನೆ ಗೊತ್ತಾಗ್ತೈತಿ ಈಸ್ ಇನ್ಫಾರ್ಮೇಟಿವ್ ಅಂತೇಳಿ. ಬಟ್ ಐ ಗೆಸ್ ನಾವು ಮಾತಾಡೋ ವರ್ಡ್ಸ್ ಒಳಗೆ ಸ್ವಲ್ಪ ಲಗಾಮ್ ಅನ್ನೋದು ಇರಬೇಕು. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಒಳಗೂ ಹೇಳಿರೋ ರಿಸ್ಟ್ರಿಕ್ಷನ್ಸ್. ಜಸ್ಟ್ ಬಿಕಾಸ್ ಫ್ರೀಡಮ್ ಆ್ಯಂಡ್ ಎಕ್ಸ್ಪ್ರೆಷನ್ ಐತಿ ಅಂತ ಹೇಳಿ ಬಾಯಿಗೆ ಬಂದಿದ್ದು ಮಾತಾಡೋದಲ್ಲ. ಅವ್ರ ವರ್ಡ್ಸ್ ನೋಡ್ರಿ ನೀವು, ಎಲ್ಲಾರ ಬಗ್ಗೆನೂ ವಿಡಿಯೋಸ್ ಹಾಕಾರ. ನಥಿಂಗ್ ಈಸ್ ರಿಜಿಸ್ಟರ್ಡ್. ಅಂಡ್ ಯಾವ ಬೇಸಿಸ್ ಮೇಲೆ ಹಾಕ್ತಾರ ಅನ್ನೋದಿಲ್ಲ. ರೀಸೆಂಟ್ ಆಗಿ ರಮೇಶ್ ಸರ್ದೇ ಒಂದು ನ್ಯೂಸ್ ಕನ್ನಡ ಚಾನೆಲ್ ಇಂದ, ನ್ಯೂಸ್ ಫಸ್ಟ್ ಚಾನೆಲ್ ಇಂದ ಡೌನ್ಲೋಡ್ ಮಾಡಿದ ವಿಡಿಯೋ ಅದು ಪಬ್ಲಿಷ್ ಆಗಿದ್ದು 2.5 ವರ್ಷದ ಹಿಂದೆ, 2021. ವಿ ಆರ್ ಆಲ್ರೆಡಿ ಇನ್ 25, 5 ವರ್ಷದ ಹಿಂದಿನ ಸುದ್ದಿ ಇದು. ಈಗ ಅದನ್ನ ರಿಲೀಸ್ ಮಾಡ್ತಾರೆ, ಈಗ ಅದನ್ನ ವಾಪಸ್ ಹೇಳ್ತಾರ.
ಇಂಟೆನ್ಷನ್ ಏನಂತ ತೋರಿಸ್ಬೇಕಲ್ಲ. ಅಲ್ಟಿಮೇಟ್ಲಿ ಯಾವುದೇ ಕ್ರಿಮಿನಲ್ ಆಕ್ಷನ್ ಇರ್ಲಿ, ನಾನ್ ಕ್ರಿಮಿನಲ್ ಆಕ್ಷನ್ ಇರ್ಲಿ, ಮನುಷ್ಯನ್ ಮೋಟಿವ್ ಇಂಟೆನ್ಷನ್ ಫಸ್ಟ್ ನೋಡು ನಾವು ಲಾ ಕೆಳಗೆ ಅಬ್ಸರ್ವ್ ಮಾಡಿದಾಗ. ಸೊ ನಿಮ್ ಇಂಟೆನ್ಷನ್ ಏನಂತ ಗೊತ್ತಾಗಿಲ್ಲ ಅಂತಂದ್ರೆ ಇದು ಕ್ಲಿಯರ್ಲಿ ಏನು ಅಂತ ಗೊತ್ತಾಗ್ತದೆ. ಇವ್ರು ಯಾರೋ ಒಬ್ರು ಹುಕ್ಕೇರಿಪ್ಪ 2.0 ಅಂತ ಹಾಕ್ತಾರೆ. ಇವ್ ಎಲ್ಲ ಆಥರೈಸ್ ನ್ಯೂಸ್ ಚಾನೆಲ್ ಇಂದ ಡೌನ್ಲೋಡ್ ಮಾಡ್ತೀರಿ ಅಂತಂದ್ರೆ ಒಂದು ನೀವು ಪರ್ಮಿಷನ್ ಇರಬೇಕು, ಇಲ್ಲ ಅಂತಂದ್ರೆ ಯಾರ್ ಕರ್ಟಸಿ ಅಂತ ಹಾಕಬೇಕು. ಅದರ್ವೈಸ್ ವೆದರ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗ್ತೈತಾ ಇಲ್ಲ ಹಾಕ್ಬೇಕು. ಸ್ಪೆಷಲಿ ನಾವು ಇನ್ಫ್ಯಾಕ್ಟ್ ನ್ಯೂಸ್ ಫಸ್ಟ್ ಕನ್ನಡ ಚಾನೆಲ್ ಅವರಿಗೂ ಅಪ್ರೋಚ್ ಆದ್ವಿ. ಅವ್ರಿಗೆ ಹೇಳಿದ್ವಿ ನಾವು ನಿಮ್ಮ ನ್ಯೂಸ್ಗಳನ್ನ ಡೌನ್ಲೋಡ್ ಮಾಡಿ 5-6 ವರ್ಷ ಆದ್ಮೇಲೆ ಮ್ಯಾನಿಪುಲೇಟಿಂಗ್ ಆಗಿ, ಇನ್ಫ್ಯಾಕ್ಟ್ ಸೇಮ್ ವಿಡಿಯೋನು ಇಲ್ಲ, ಅದು ನಾವು ಚೆಕ್ ಮಾಡಿದ್ರೆ ದೋಸ್ ಆರ್ ಎಡಿಟೆಡ್ ವಿಡಿಯೋಸ್. ಯಾವ ಸ್ಟೇಟ್ಮೆಂಟ್ ಬೇಕೋ ಅದನ್ನಷ್ಟೇ ಇಟ್ಕೊಂಡಾರ. ಸ್ಪೆಷಲಿ ಗರಡಿ ಗಮ್ಮತ್ ಅವರು ಯಾವ ಸ್ಟೇಟ್ಮೆಂಟ್ ಬೇಕು ಅದಷ್ಟೇ ಇಟ್ಕೊಂಡ್ರ, ಉಳಿದ ಸ್ಟೇಟ್ಮೆಂಟ್ ನ ಬಿಟ್ಟು ಹಾಕಾರ. ಸೊ ಹಿಂಗೆಲ್ಲ ನೀವೇನಾದ್ರೂ ಡೀಪ್ ಫೇಕ್ ವಿಡಿಯೋಸ್ ಮಾಫಿಂಗ್ ಮಾಡಕಂತ್ರೆ ಡೆಫಿನೆಟ್ಲಿ ಕ್ರಿಮಿನಲ್ ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಇನ್ಫ್ಯಾಕ್ಟ್ ನಾವು ಇವತ್ತು ಹೋಗಿ ಎಲ್ಲಾರ ಅಗೇನ್ಸ್ಟ್ ಕಂಪ್ಲೇಂಟು ಫೈಲ್ ಮಾಡಾಕತ್ತೀವಿ, FIR ಫೈಲ್ ಮಾಡಾಕತ್ತೀವಿ. ನಾನು ಕೇಳಿದಂಗೆ ರೀಸೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಏನೋ ಸ್ಟ್ರಿಕ್ಟ್ ಆಗಿದ್ದಾರೆ, ಎಲ್ಲರ ಮೇಲೂ FIR ಮಾಡ್ತೀವಿ, ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೇ ಮಾಡ್ತೀವಿ ಅಂತ ಹೇಳಾರ. ಬಟ್ ಇನ್ನೂ ಮಟ್ಟ ಯಾಕೆ ಅವ್ರ ನಜರಿಗೆ ಇದೆಲ್ಲ ಬಂದಿಲ್ಲ, ಐ ಡೋಂಟ್ ನೋ. ನಾವು ಇನ್ನೊಂದು ರಿಪ್ರೆಸೆಂಟೇಷನ್ ಮುಖ್ಯಮಂತ್ರಿಗಳಿಗೂ ಮಾಡ್ತೀವಿ, ಕಾನೂನು ಮಂತ್ರಿಗಳಿಗೂ ಮಾಡ್ತೀವಿ, ಆ ಬಿಲ್ ನ ಆದಷ್ಟು ಬೇಗ ತಗೊಂಡು ಬರ್ರಿ ಅಂತ ಹೇಳಿ. ಅದರ್ವೈಸ್ ಇದನ್ನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ. ಸ್ಪೆಷಲಿ ಗರಡಿ ಗಮ್ಮತ್ ಅವರು ಅಂಡ್ ಇವ್ರು ಯಾರು RS ಅನಿಲ್ 2.0 ಅಂತೆ. ಇವ್ರು ನನಗನ್ನಿಸ್ತೈತಿ ಇವ್ರ ID ನೋಡಿದ್ರೆ ಹಿ ಇಸ್ ನಾಟ್ ಈವನ್ 18. ಸೀರಿಯಸ್ಲಿ ಅವ್ರ ಇನ್ಸ್ಟಾಗ್ರಾಮ್ ID ನೋಡಿದ್ರೆ ಅವ್ರ ಮೇಜರು ಅನ್ಸಂಗಿಲ್ಲ ನಮಗೆ. ಅಂತದೆಲ್ಲ ವಿಡಿಯೋಸ್ ಹಾಕ್ತಾರ, ರೀಲ್ಸ್ ಹಾಕ್ಯಾರ. ಸೊ ಅದಕ್ಕೆ ಇದು ನಾವು ಕೊಡ್ತೀವಿ ಸರ್ ನಿಮಗೆಲ್ಲ. ನಾವು ಇದನ್ನ ಡಾಕ್ಯುಮೆಂಟ್ಸ್ ಅದ ವಿಲ್ ಸಪ್ಲೈ ಆಲ್ ದಿಸ್ ಥಿಂಗ್ಸ್. ಇದನ್ನ ಕ್ರಾಸ್ ವೆರಿಫೈ ಮಾಡಿದ್ರೆ ಅವ್ರು ಮೈನರ್ ಇರ್ತಾರ, ದೋ ಮೇಜರ್ ಸ್ಟೂಡೆಂಟ್ ಇರ್ತಾರ. ಈ ಟೈಮ್ನಾಗ ಏನಾದ್ರೂ ಒನ್ಸ್ FIR ಆದ್ರೆ ಎಂಟೈರ್ ಕರಿಯರ್ ಹೋಗ್ತೈತಿ. ಯು ಆರ್ ನಾಟ್ ಪೇಡ್ ಯೂಟ್ಯೂಬರ್ ಚಾನಲ್ಸ್. ನಾನು ಅವ್ರಿಗೆ ಅದನ್ನೇ ಹೇಳ್ತೀನಿ, ನಿಮಗೆ ವ್ಯೂಸ್ ಜಾಸ್ತಿ ಆದ್ರೆ, ಸಬ್ಸ್ಕ್ರೈಬ್ ಜಾಸ್ತಿ ಆದ್ರೆ ನಿಮ್ಗೇನೋ ದುಡ್ಡು ಬರುತ್ತೆ ಅನ್ನಕ ನೀವು ಆಥರೈಸ್ಡ್ ಯೂಟ್ಯೂಬ್ ಚಾನೆಲ್ಸು ಅಲ್ಲ. ಸೊ ಜಸ್ಟ್ ಬಿಕಾಸ್ ಆಫ್ ಸಮ್ ಲೈಕ್ಸ್ ನೀವೇನು ಈಗ ಜವಾನಿ ಹುರುಪೊಳಗ್ ಸಮ್ ಲೈಕ್ಸ್ ಸಮ್ ಕಮೆಂಟ್ ಸಂಬಂಧ ಇಂಥವೆಲ್ಲ ಮಾಡಾಕತ್ರೆ ಡೆಫಿನೆಟ್ಲಿ ಫ್ಯೂಚರ್ ಸಫರ್ ಆಗ್ತೀರಿ ಅಂತಾನೆ ಹೇಳ್ಬೋದು. ಅಂಡ್ ಎಷ್ಟೋ ವಿಡಿಯೋಸ್ಗಳು ಏನ್ ಮಾಡಕಂತಾರ ಅಂದ್ರೆ ಪೋಸ್ಟ್ ಮಾಡ್ತಾರ, ಪೋಸ್ಟ್ ಮಾಡಿ ಇಮಿಡಿಯೇಟ್ ಆ ವೆಬ್ಸೈಟ್ ಇಂದ ಡಿಲೀಟ್ ಮಾಡ್ತಾರ. ಬಟ್ ಸೇಮ್ ವಿಡಿಯೋ ಬೇರೆ ಗ್ರೂಪ್ಸ್ ಒಳಗೆ ವೈರಲ್ ಆಗ್ತಾರ. ಸೊ ದಟ್ ನಾವು ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಕ್ ಬರಲ್ಲ. ಲಿಂಕ್ ಓಪನ್ ಮಾಡಿದಾಗ ವಿಡಿಯೋ ಇರಲ್ಲ. ಅಂಡ್ ನವಡೇಸ್ ಸೈಬರ್ ಟ್ರೇಸ್ ಮಾಡೋದು ಬಹಳ ಕಷ್ಟ ಐತಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಂಗಿದ್ದಾಗ ವಾಟ್ಸಪ್ ಒಳಗೆ ಅಂತ ಸೆನ್ಸೇಷನಲ್ ವಲ್ಗರ್ ವಿಡಿಯೋಸ್ನ ರೀಶೇರ್ ಮಾಡೋದು ಕಾನೂನು ಬಾಹಿರಾನೆ. ಅಂಡ್ ಇಷ್ಟು ದಿವಸ ಡಿಫಾಮೇಷನ್ ಮೇಲೆ ಸ್ಟ್ರಿಕ್ಟ್ ಇರಲಿಲ್ಲ. ಸ್ಪೆಷಲಿ ಈಗ ಏನಾಗತ್ತಿದೆ ಅಂತಂದ್ರೆ ಎಲ್ಲೆಲ್ಲಿ ಡಿಫಾಮೇಷನ್ ಕೇಸಲ್ಲಿ ಅಕ್ವಿಟ್ ಆಗಿದ್ರು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ, ಟ್ರಯಲ್ ಕೋರ್ಟಲ್ಲಿ, ಆಲ್ಮೋಸ್ಟ್ ಹೈಕೋರ್ಟ್ ಎಲ್ಲಾನು ರಿವರ್ಸ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸ್ ಕಂಟ್ರೋಲ್ ಮಾಡಲೇಬೇಕು, ಪಬ್ಲಿಕ್ ಪೀಸ್ ಅಂಡ್ ಟ್ರಾಂಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲಾದ್ರಾಗೂ ಶಿಕ್ಷೆ ಆಗಕತ್ತೈತಿ. ಎಲ್ಲಾದ್ರಾಗೂ 6 ತಿಂಗಳು 1 ವರ್ಷ. ಅಂಡ್ ಕಾಂಪೆನ್ಸೇಷನ್ ಮಾತ್ರ ಎಲ್ಲಾನು ಕ್ರೋಸ್ನಾಗೆ ಕೊಡ್ಸಾಕತ್ತಾರ, ಸ್ಪೆಷಲಿ ನ್ಯೂಸ್ ಚಾನಲ್ಸ್ ಇಂದ ಆಸ್ ವೆಲ್ ಆಸ್ ದ ಪರ್ಸನ್ ಇನ್ಸ್ಟಾಗ್ರಾಮ್ ಚಾನಲ್. ನಾನು ನಿಮ್ಗೆ ಹೇಳೋದೇ ಬೇಡ, ನಿಮ್ ಮುಂದಿಗೆ ಆಲ್ರೆಡಿ ಧರ್ಮಸ್ಥಳ ಕೇಸ್ ಪೆಂಡಿಂಗ್ ಅದು. ಸ್ಟಾರ್ಟಿಂಗ್ ಇನಿಷಿಯಲಿ ಎಲ್ಲರಿಗೂ ಏನ್ ಕ್ವೆಶನ್ ಸ್ಟಾರ್ಟ್ ಆಯ್ತು, ವೆದರ್ ಇದು ನಿಜಾನಾ ಸುಳ್ಳ ಅಂತೇಳಿ. ಹಂಗಾಗಿದ್ದಕ್ಕೆ ಸುಪ್ರೀಂ ಕೋರ್ಟ್ ಮಟ್ಟ ಹೋದ್ರು, ಒಪಿನಿಯನ್ ಏನಂತ ತೋರಿಸಿದ್ರು, ಜನರ ಮುಂದೆ ಕ್ಲಾರಿಟಿ ಇರ್ಲಿ, ನ್ಯೂಸ್ನವ್ರನ್ನ ಗ್ಯಾಗ್ ಮಾಡಬೇಡ್ರಿ, ನ್ಯೂಸ್ ಚಾನೆಲ್ಸಿಗೆ ಫ್ರೀಡಮ್ ಕೊಡ್ರಿ ಅಂತ ಹೇಳಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಎನ್ಕ್ವೈರಿ ಯಾವಾಗ ಸುಳ್ಳು ಅಂತ ಗೊತ್ತಾಯ್ತು, ಅವ್ರು ಯಾವುದೇ ಪ್ರೂಫ್ಸ್ ಬರಲಿಲ್ಲ, ಆವಾಗ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್ ಇನ್ಸ್ಟಾಗ್ರಾಮ್ ಚಾನೆಲ್ ಮೇಲೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಚಾನೆಲ್ ಮೇಲೆ ಹಾಕ. ನಮ್ಮ ಹೋರಾಟ ನ್ಯೂಸ್ ಚಾನೆಲ್ ಅಗೇನ್ಸ್ಟ್ ಅಲ್ಲ, ನಮ್ಮ ಹೋರಾಟ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಫೇಕ್ ಅಕೌಂಟ್ ಯಾರು ಕ್ರಿಯೇಟ್ ಮಾಡಿ ಸೆನ್ಸೇಷನಲ್ ಅವರ ವಲ್ಗರ್ ವಿಡಿಯೋ, ಸ್ಪೆಷಲಿ ವಲ್ಗರ್ ವಿಡಿಯೋಸ್ನ ಸೆನ್ಸೇಷನಲ್ ಆಗಿ ಯಾರು ಕ್ರಿಯೇಟ್ ಮಾಡಕಂತೀರಿ ಅವ್ರ ಅಗೇನ್ಸ್ಟ್ ನಮ್ಮ ಹೋರಾಟ. ಅದರ್ವೈಸ್ ಎಲ್ಲಾ ನ್ಯೂಸ್ ಚಾನೆಲ್ಸ್ಗೂ ಒಂದೇನಂತಂದ್ರೆ, ನಿಮ್ಮ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನೆಲ್ ನಲ್ಲಿ ದುರುಪಯೋಗ ಪಡಿಸ್ಕೊಳ್ಳುವಾಗ ಅವರಷ್ಟೇ ನೀವು ಲಯಬಲ್ ಆಗ್ತೀರಿ. ಸೊ ಅದು ಒಂದು ಹುಷಾರಲ್ಲಿ ಇರ್ರಿ ಅಂತ ಹೇಳ್ತೀನಿ. ಅಂಡ್ ಸ್ಪೆಷಲಿ ಸ್ಟೇ ಆರ್ಡರ್ ಕ್ಲಿಯರ್ ಆಗಿ ಹೇಳ್ತೈತಿ, ವಿಡಿಯೋಗಳನ್ನ ಎಲ್ಲೂ ವೈರಲ್ ಮಾಡಂಗಿಲ್ಲ ಅಂತೇಳಿ. ಇದ್ರೂ ವಿಡಿಯೋ ವೈರಲ್ ಮಾಡಾರ ಅಂತಂದ್ರೆ ಒಂದು ಅವ್ರಿಗೆ ಕೋರ್ಟ್ ಬಗ್ಗೆ ಹೆದರಿಕೆ ಇಲ್ಲ, ಏನ್ ಪೊಲೀಸ್ ಸಿಸ್ಟಮ್ ಬಗ್ಗೆ ಹೆದರಿಕೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಯಾಕೆ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಕಂತಾರ ಅದನ್ನು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತಿ. ಬಿಕಾಸ್ ಈಗ ನೋಡ್ರಿ, ನಿಮ್ಮ ಲಾ ನಿಮಗೆ ಅಬ್ಸಲ್ಯೂಟ್ಲಿ ಗ್ಯಾರಂಟಿ ಕೊಡ್ತೈತಿ, ಫ್ರೀಡಮ್ ಕೊಡ್ತೈತಿ ಅಂದ್ರೆ ಅಟ್ ದ ಸೇಮ್ ಟೈಮ್ ಅಬ್ಸಲ್ಯೂಟ್ ರಿಸ್ಟ್ರಿಕ್ಷನ್ಸ್ನು ಹಾಕ್ತೈತಿ. ಸೊಸೈಟಿ ಒಳಗೆ ಪೂರಾದಂಗೆ ಇದ್ರೆ ಎಂಟೈರ್ ಕಂಟ್ರಿ ಇಸ್ ಬರ್ನಿಂಗ್ ಬಿಕಾಸ್ ಆಫ್ ಒನ್ ಹೋಲಿ ಟೆಂಪಲ್ ಇಶ್ಯೂ.
ನೀವೇ ನೋಡಕಂತಿದ್ ದೇಶನೇ ಹತ್ತಿ ಉರಿಯಾಕಂತಿದ್. ಇನ್ಫ್ಯಾಕ್ಟ್ ನಮ್ಗೆ ಇದು ಎಷ್ಟು ಅವಮರ್ಯಾದೆ ಅಂತಂದ್ರೆ ಬೇರೆ ಕಂಟ್ರಿಯವರು ನಮ್ಮ ದೇವಸ್ಥಾನಗಳ ಬಗ್ಗೆ ನಮ್ಮ ಶ್ರೀ ಕ್ಷೇತ್ರಗಳ ಬಗ್ಗೆ ಪೋಸ್ಟ್ ಮಾಡಕಂತ, ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್ ಅಂತೇಳಿ. ಸೊ ನ್ಯೂಸ್ ಕೊಡಾಕತ್ತೀರಿ ಅಂದ್ಮೇಲೆ ಪ್ರಾಪರ್ ಇನ್ಫಾರ್ಮೇಶನ್ ಇದ್ದಾಗ ಅಕ್ಯುರೇಟ್ ನ್ಯೂಸ್ ಕೊಡ್ರಿ. ಇಫ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಆಗಂಗಿಲ್ಲ ಅಂತಂತಂದ್ರೆ ವಿತ್ ಅ ಪೊಲೈಟ್ ವರ್ಡ್ಸ್, ವಿತ್ ಅ ಫಾರ್ಮಲ್ ವರ್ಡ್ಸ್ ನೀವು ಇನ್ಫಾರ್ಮೇಶನ್ ನ ರೀಚ್ ಮಾಡಬೇಕು. ಕ್ವಶನ್ ಮಾರ್ಕ್ ಹಾಕಿದ್ರು ಇಟ್ ಶುಡ್ ಬಿ ಇನ್ ಅ ಫಾರ್ಮಲ್ ವರ್ಡ್. ಇದೆಲ್ಲ ಈ ತರ ಬಲ್ಗರ್ ವರ್ಡ್ ಯೂಸ್ ಮಾಡಿ ಮಾಡೋದು ಇದು ಮಾಧ್ಯಮದವರ ಪದ್ಧತಿನೇ ಅಲ್ಲ. ನಾನು ಅದಕ್ಕೆ ಹೇಳಿದೆ, ಇದು ನಮ್ಮ ಹೋರಾಟ ಮಾಧ್ಯಮದ ನ್ಯೂಸ್ ಚಾನೆಲ್ ಅಗೇನ್ಸ್ಟ್ ಅಲ್ಲ. ಈ ತರ ಯಾರು ಮಾಧ್ಯಮದ ಮುಖವಾಡ ಹಾಕೊಂಡು ಬೈ ಬಿಯರಿಂಗ್ ನ್ಯೂಸ್ ಚಾನೆಲ್ ಫೇಸ್, ಸೋಷಿಯಲ್ ಮೀಡಿಯಾ ಹಿಂದೆ ಡಾರ್ಕ್ ವೆಬ್ಸೈಟ್ ಆಪರೇಟ್ ಮಾಡಿ ಯಾರು ಮೀಡಿಯಾದ್ದು ಅಪಮರ್ಯಾದೆ ಮಾಡಕಂತಾರಲ್ಲ, ಅದು ನಮ್ಕಿನ ಜಾಸ್ತಿ ನಿಮಗೆ ಲಾಸ್. ಬಿಕಾಸ್ ಏನಂತಂತಂದ್ರೆ ನಾವಿರ್ತೀವಿ, ನಮ್ ಜೊತೆ ನೀವು ಇರಬೇಕು. ಸರ್ಕಾರ ಒಂದೇ ಕೆಲಸ ಮಾಡಿದ್ರೆ ಆಗಂಗಿಲ್ಲ ಅಲ್ಲ. ಜನರ ಜನರ ಸಹಕಾರ ಎರಡೂ ಬೇಕು. ಹಂಗೆ ನಾವು ಒಬ್ಬರೇ ಸೆನ್ಸೇಷನ್ ಮಾಡೋದ್ರಿಂದ, ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗೋದಿಲ್ಲ. ಇದೆಲ್ಲ ಒಂದಲ್ಲ ಒಂದ್ ರೀತಿ ಹೆಂಗಾಗಕತ್ತೈತಿ ಅಂದ್ರೆ ಮೀಡಿಯಾ ಫೇಸ್ ಅಂದ್ರೆ ನ್ಯೂಸ್ ಚಾನಲ್ ಅನ್ನೋ ಒಂದು ಮುಖವಾಡ ಹಾಕೊಂಡು ಡಾರ್ಕ್ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡ್ತಿರುವಂತ ಇಶ್ಯೂ ಇದು. ಇದು ಮುಂದೊಂದಿನ ಐ ಆಮ್ ನಾಟ್ ಸರ್ಪ್ರೈಸ್ಡ್, ಇದು ಮುಂದೊಂದಿನ ಟೆರರಿಸಮ್ನಾಗ ಕನ್ವರ್ಟ್ ಆದ್ರು. ಬಿಕಾಸ್ ಇಷ್ಟು ನಮ್ಮ ಕಂಟ್ರಿ ಒಳಗೆ, ನಮ್ಮ ದೇಶದೊಳಗೆ ಸೋಷಿಯಲ್ ಮೀಡಿಯಾಸಿಗೆ ಲೀನಿಯನ್ಸಿ ಕೊಟ್ಟಾರ ಅಂತಂದ್ರೆ ಈವನ್ ಇನ್ಕ್ಲೂಡಿಂಗ್ ಏನಂತಂದ್ರೆ ಕಾನ್ಫಿಡೆನ್ಷಿಯಲ್ ಥಿಂಗ್ಸ್. ನಾನು ನೋಡಿನಿ ಡಿಫೆನ್ಸ್ ಬಗ್ಗೆನೂ ವಿಡಿಯೋಸ್ ವೈರಲ್ ಆಗ್ಯಾವ, ಇನ್ಕ್ಲೂಡಿಂಗ್ ಈಗ ಮೊನ್ನೆ ವಾರ್ ಆಯ್ತು, ಪಾಕಿಸ್ತಾನ ಇಂಡಿಯಾ ವಾರ್ ಆದಾಗ, ಆಪರೇಷನ್ ಸಿಂಧೂರ್ ಆದಾಗ ದರ್ ವಾಸ್ ಸಮ್ ಕಾನ್ಫಿಡೆನ್ಷಿಯಲ್ ನ್ಯೂಸ್, ಅದನ್ನು ಲೀಕ್ ಮಾಡ್ಯಾರ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್, ನ್ಯೂಸ್ ಚಾನೆಲ್ಸು ಇನ್ಫಾರ್ಮೇಶನ್ ಕೊಡಾಕಿರ್ಬೇಕು, ಬಟ್ ಒಳಗಿನ ಕಾನ್ಫಿಡೆನ್ಷಿಯಲ್ ನ ರಿವೀಲ್ ಮಾಡಕ್ಕಲ್ಲ. ಸೊ ನಾನು ಏನ್ ಹೇಳೋದಂದ್ರೆ ದರ್ ಇಸ್ ಅ ರೀಸನಬಲ್ ರಿಸ್ಟ್ರಿಕ್ಷನ್ಸ್. ನಮ್ ಡಿಸ್ಅಡ್ವಾಂಟೇಜ್ ತಗೊಳಕತ್ತಾರ, ಸೊಸೈಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬರತೈತಿ. ಅಂಡ್ ಕಾನ್ಸ್ಪಿರಸಿ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 5 ವರ್ಷದಿಂದ ಅಪ್ಲೋಡ್ ಆಗಿದ್ ವಿಡಿಯೋನ ಈಗ ಯೂಸ್ ಮಾಡ್ತಾರಂದ್ರೆ ದರ್ ಶುಡ್ ಬಿ ಸಮ್ ಮೋಟಿವ್ ಅಲ್ಲ, ಏನಾದ್ರೂ ಒಂದು ರಾಂಗ್ ಇಂಟೆನ್ಷನ್ ಇರ್ಬೇಕು. ಅದರ್ವೈಸ್ ಯಾರು ಸುಮ್ಮನೆ ಹಾಕ್ತಾರ? ಸೊ ಅದಕ್ಕೆ ಹಂಗಾದಾಗ ಬಿ ಅವೇರ್ ಆಫ್ ಇಟ್. ನಿಮ್ ವರ್ಡ್ಸ್, ನಿಮ್ದು ಲೈನ್ಸ್, ನೀವೇನ್ ಹೇಳ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಅದಕ್ಕೆ ಫೋಕಸ್ ಟಿವಿ ಮೇಲೆ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೊಳ್ಳೇಬೇಕಂತ ಹೇಳಿದ್ವಿ. ಯಾಕಂತಂದ್ರೆ ಕ್ಲಿಯರ್ ಆಗಿ ಕಾಣಕತ್ತಿದ್ವಿ, ಓನರೇ ಎಂಟಿನೇ ಬೇರೆ, ಪೋಸ್ಟ್ ಮಾಡೋರೇ ಬೇರೆ, ವಾಪಸ್ IP ಅಡ್ರೆಸ್ ಇರೋದೇ ಬೇರೆ. ಇನ್ಫ್ಯಾಕ್ಟ್ ನಾವು ಅವರಿಗೆ ಲೀಗಲ್ ನೋಟಿಸ್ ಕಳಿಸಿದ್ವಿ ಡಿಫಾಮೇಷನ್ ಕೇಸಿಗೆ. ಅವರು ವೆಬ್ಸೈಟ್, ನಾವು ಲೀಗಲ್ ನೋಟಿಸ್, ಅವರು ವೆಬ್ಸೈಟ್ ಒಳಗಡೆ ಒಂದು ಅಡ್ರೆಸ್ ಹಾಕ್ತಾರೆ. ಇಟ್ಸ್ ಅ ಅಫಿಷಿಯಲ್ ವೆಬ್ಸೈಟ್ ಆಫ್ ಅ ಫೋಕಸ್ ಕನ್ನಡ ನ್ಯೂಸ್ ಚಾನೆಲ್. ಇಂಟ್ರೆಸ್ಟಿಂಗ್ಲಿ ನಾವು ಅಡ್ರೆಸ್ಗೆ ನೋಟಿಸ್ ಕಳಿಸಿದ್ರೆ ಆ ಪರ್ಸನ್ ಅಲ್ಲಿ ಇಲ್ಲೇ ಇಲ್ಲ, ಆ ನ್ಯೂಸ್ ಚಾನಲೇ ಇಲ್ಲ ಅಲ್ಲಿ. ಸೊ ಹೂ ಇಸ್ ಆಪರೇಟಿಂಗ್ ದಿಸ್? ವೆದರ್ ಸಿಟಿಸನ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಇಸ್ ಆಪರೇಟಿಂಗ್ ದಿಸ್? ನಾನು ಅದನ್ನ ಕೇಳ್ತೀನಿ. ನಾಟ್ ಅಬೌಟ್ ಪೊಲಿಟಿಕಲ್ ರೈವಲ್ರೀಸ್ ಬಿಡ್ರಿ, ವೆದರ್ ಇಂಡಿಯನ್ಸೇ ಆಪರೇಟ್ ಮಾಡಕಂತಾರ ಇವನ್ ಚಾನೆಲ್ನ? ನಾವು ಅದಾದ್ಮೇಲೆ ವಾಪಸ್ ಇನ್ನೊಂದ್ಸರ್ತಿ ಕ್ರಾಸ್ ವೆರಿಫೈ ಮಾಡಿದ್ವಿ, ಎಲ್ಲೂ ಇನ್ನೂ ಮಟ್ಟ ಅವ್ರ ಅಡ್ರೆಸ್ ಸಿಕ್ಕಿರ್ಲಿಲ್ಲ. ರೀಸೆಂಟ್ ಆಗಿ ಬೆಂಗಳೂರಿನಾಗ ಎಲ್ಲಾ ನ್ಯೂಸ್ ಚಾನೆಲ್ಸ್ ಕಡೆಯಿಂದ ಸೋರ್ಸ್ ತಗೊಂಡು ನೌಕಾರ ಅಭಿಮಾನಿ ಬಳಗಗಳು ಎಲ್ಲಾ ಕಡೆ ಅಡ್ಡಾಡಿ ಆ ನ್ಯೂಸ್ ಚಾನೆಲ್ ಅನ್ನು ಹಿಡ್ಕೊಂಡು ಬಂದ್ರು. ಅಂದ್ರೆ ಅವ್ರ ಅಡ್ರೆಸ್ ಹುಡ್ಕೊಂಡು ಬಂದಾರ. ಇಟ್ ವಾಸ್ ಲೈಕ್ ಪಾನ್ ಪಟ್ಟಿ ಅಂಗಡಿ ಟೈಪ್ ನ್ಯೂಸ್ ಚಾನೆಲ್ ನಡೆಸ್ತಾರ. ಇಫ್ ದಿಸ್ ಈಸ್ ದ ರೆಸ್ಪೆಕ್ಟ್, ಇನ್ ಕೇಸ್ ಮೀಡಿಯಾಸ್ ಗೆಟಿಂಗ್ ಇನ್ ದ ಫ್ಯೂಚರ್, ಯಾರು ಮೀಡಿಯಾ ಮೇಲೆ ನಂಬಿಕೆ ಇಟ್ಕೊಳ್ಳಲ್ಲ. ಈಗ ನಾವು ಮುಂದಿನ ಕೇಸ್ ಇದನ್ನ ಈಗ ಆಲ್ರೆಡಿ ನಾನು ಹೇಳ್ದೆ ನಿಮ್ಗೆ ಏನಾಗೈತಿ ಏನಿಲ್ಲ, ಒಬ್ರು ನ್ಯೂಸ್ ಚಾನೆಲ್ ಅವರು ಯಾವ ರೀತಿ ಜನರಿಗೆ ಫ್ರಾಡ್ ಮಾಡಕತ್ತಾರ ಅಂತ ಹೇಳಿದೆ. ಇದೇ ಫ್ಯೂಚರ್ನಾಗ ಕಂಟಿನ್ಯೂ ಹಾಕೊಂತ ಹೋದ್ರೆ ಯಾರೂ ನಂಬಂಗಿಲ್ಲ ನ್ಯೂಸ್ ಚಾನೆಲ್ಸ್, ಯಾರು ನ್ಯೂಸ್ನೇ ನಂಬಂಗಿಲ್ಲ. ಯಾಕಂತಂದ್ರೆ ಈಗ ಒಂದು ಇನ್ಸಿಡೆಂಟ್ ಆಗಿರುತ್ತೆ, 2 ನಿಮಿಷ ಆಗಿರಂಗಿಲ್ಲ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಿ ಬರ್ತೈತಿ. ಆಥರೈಸ್ಡ್ ಲೈಸೆನ್ಸ್ಡ್ ನ್ಯೂಸ್ ಚಾನೆಲ್ನಾಗ ಬರಕ್ 4-5 ಗಂಟೆ ಆಗ್ತೈತಿ. ಹಂಗಂದ್ರೆ ನಿಮ್ ಸ್ಟ್ರಗಲ್ ಎಲ್ಲ ಏನ್ ಸರ್? ನೀವು ಅಲ್ಲಿಂದ ಬಂದು ಇಲ್ಲಿ ಶೂಟ್ ಮಾಡಿ, ನ್ಯೂಸ್ ಎಡಿಟ್ ಮಾಡಿ, ವಾಪಸ್ ನಿಮ್ ಮೇನ್ ಬ್ರಾಂಚಿಗೆ ಕಳಿಸಿ ನ್ಯೂಸ್ ಹಾಕಿಸ್ತೀರಿ. ಅಂದ್ರೆ ನಿಮ್ ಸ್ಟ್ರಗಲಿಗೆ ಬೆಲೆ ಇಲ್ವಾ? ಅಥವಾ ರ್ಯಾಂಡಮ್ ಆಗಿ ಇಲ್ಲಿ ಫೋನ್ ಇಟ್ಕೊಂಡು ಜಸ್ಟ್ ಜೂಮ್ ಮಾಡಿ ಒಂದ್ ವಿಡಿಯೋ ಮಾಡಿದೆ, ರೀಲ್ ಮಾಡಿದೆ, ಅದನ್ನ ಪೋಸ್ಟ್ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ವಾಟ್ ಇಟ್ ಈಸ್. ಅದು ಜಾಸ್ತಿ ನಮಗ್ ಲಾಸ್ ಆಗೋಕಿನ ನನಗೇನ್ ಅನ್ಸಿದೆ ಅಂತಂದ್ರೆ ಮೀಡಿಯಾದವರಿಗೆ ಯಾರು ಲೈಸೆನ್ಸ್ಡ್, ಆಥರೈಸ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್ ನ್ಯೂಸ್ ನ ಯಾರು ಸರ್ಕ್ಯುಲೇಟ್ ಮಾಡ್ತಿರಲ್ಲ, ಇದು ಆಕ್ಚುಲಿ ನಿಮಗೆ ಲಾಸ್. ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಆಕ್ಚುಲಿ ಇಟ್ಸ್ ಕೈಂಡ್ ಆಫ್ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್. ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಹಿಂಗೆ ಬಂದ್ರೆ ಕಂಟಿನ್ಯೂ ಆಗ್ತೈತಿ. ಫೈನಲ್ ಸ್ಟೇಜ್ ಆಸ್ ಯೂಶುವಲ್ ನಾನು ಹೇಳ್ದಂಗೆ ಇಟ್ ವಿಲ್ ಆಲ್ಸೋ ಸಪೋರ್ಟ್ ದಿ ಟೆರರಿಸಮ್ ಟು. ಅದು ಮಾತ್ರ ವಿ ಕ್ಯಾನ್ ಗ್ಯಾರಂಟಿ. ಬಿಕಾಸ್ ಇಫ್ ನೋಬಡಿ ಇಸ್ ಹ್ಯಾಂಡಲಿಂಗ್ ಸೋಷಿಯಲ್ ಮೀಡಿಯಾಸ್ ಅಲ್ಲ,
ಬಿಕಾಸ್ ಸೈಬರ್ ಕ್ರೈಮ್ ಅಲ್ಲಿ ಆಲ್ರೆಡಿ ನೋಡ್ತೀವಿ ನಾವು, ದುಡ್ಡು ಲಪ್ಟಾಯಿಸಿ ಎಷ್ಟೋ ಫ್ರಾಡ್ ಕೇಸಸ್ ಆಗ್ಯಾವ. ಅದ್ರಾಗ ಎಷ್ಟು ಜನನ್ನ ಪೊಲೀಸರು ಹಿಡಿಯಕ್ ಆಗತ್ತೈತಿ. ಯಾಕಂತಂದ್ರೆ ಆಪರೇಟ್ ಮಾಡೋರೇ ಬೇರೆ, ಸಿಮ್ ಇರೋ ಹೆಸರೇ ಬೇರೆ, EMI ಬೇರೆ, IP ಅಡ್ರೆಸ್ಸೇ ಬೇರೆ, ಲಾಸ್ಟಿಗೆ ಅವ್ರು ಇನ್ನೊಬ್ರು ಯಾರ್ದೋ ಅಡ್ರೆಸ್ ಮೇಲೆ ಅಕೌಂಟ್ ಮೇಲೆ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಆಪರೇಟ್ ಆಗತ್ತಂತ. ಸೊ ಅವ್ರನ್ನ ಯಾರು ಟ್ರೇಸ್ ಮಾಡಕ್ ಆಗಲ್ಲ. ಅದಕ್ಕೆ ಏನಂತಂದ್ರೆ ಮೇನ್. ಆಮೇಲೆ ಇನ್ನೊಬ್ರು ಯಾರಂದ್ರೆ ನೀವು ಸದಾನಂದ್ ಭಾಮ್ನೆ ಅನ್ನೋರು, ನನಗೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು ಇವ್ರ ಹೆಸರು ಮರ್ತಿದ್ದೆ. ಅಲ್ಲ ಅಂದ್ರೆ ನಾನು ಒಂದ್ 2-3 ನ್ಯೂಸ್ ನೋಡಿದೀನಿ. ಅದು ನ್ಯೂಸ್ ಸರ್ ನೋಡ್ರಿ, ನೀವೆಲ್ಲ ಸುಮ್ಮನೆ ಇಲ್ಲಿ ಬಂದಿಲ್ಲ, ನೀವೆಲ್ಲ ಒಂದು ಟ್ರೈನಿಂಗ್ ತಗೊಂಡ್ ಬಂದಿರಿ. ನಿಮಗೆ ಟ್ರೈನಿಂಗ್ ಆಗೈತಿ, ನಿಮಗೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದ್ರ ಬಗ್ಗೆ. ನಾನು ಇಲ್ಲಿ ಹಂಗೆ ಬಂದಿಲ್ಲ, ನನಗೂ ಲಾದಾಗ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಹೇಳಿ ಕಳ್ಸಾರ, ನೀವು ಹಂಗೆ ಹೇಳಿ ಕಳ್ಸಾರಲ್ಲ. ಅಂಡ್ ದಿಸ್ ಪರ್ಸನ್ ಪ್ಲೀಸ್ ಒಂದ್ 2-3 ವಿಡಿಯೋಗಳನ್ನ ನೋಡ್ರಿ. ನೀವು ಈ ಪ್ರೆಸ್ ಮೀಟ್ ವಿಡಿಯೋ ಹಾಕ್ತೀರಿ ಅಂತಂದ್ರೆ ಅವ್ರ ವಿಡಿಯೋಗಳನ್ನು ಶೇರ್ ಮಾಡ್ರಿ. ಕೈಂಡ್ಲಿ ಸಿ ಏನಂತಂದ್ರೆ ಒಂದು ಫಾರ್ಮಲ್ ಎಥಿಕ್ಸ್ ಇರುತ್ತೆ ಸರ್ ಜರ್ನಲಿಸಮ್ ಒಳಗೆ. ನಾವು ಅಡ್ವೊಕೇಸಿ ಒಳಗೆ ಏನ್ ಎಥಿಕ್ಸ್ ಯೂಸ್ ಮಾಡ್ತೀವಿ, ಡಾಕ್ಟರ್ಸ್ ಏನ್ ಎಥಿಕ್ಸ್ ಯೂಸ್ ಮಾಡ್ತಾರೆ, ನಮ್ಕಿನ ಅಷ್ಟೇ ಇಂಪಾರ್ಟೆಂಟ್ ಜರ್ನಲಿಸ್ಟ್ದು ಎಥಿಕ್ಸ್ ಇರುತ್ತೆ. ಅವ್ರು ಅದನ್ನ ಫಾಲೋ ಮಾಡ್ತಾರ. ಬಟ್ ಸಮ್ ಆಫ್ ದೀಸ್ ಪೀಪಲ್ಸ್ ಸೀರಿಯಸ್ಲಿ ಇವ್ರಂದ್ರು ನಾನು ಇವತ್ತು ನೋಡಿದೆ ಯೂಟ್ಯೂಬ್ ಒಳಗೆ ಇವ್ರದ್ದು ಫೋನ್ ಪೇ, GPay, QR ಕೋಡ್, ಇವ್ರದ್ದು ನ್ಯೂಸ್ ವಿಡಿಯೋಸ್ ಮೇಲೆ. ಅಂಡ್ ಐ ನೋ ನಾನು ಆಕ್ಚುಲಿ ಮೇ ಬಿ ಹಿಂಗ್ ಸ್ಟೇಟ್ಮೆಂಟ್ ಮಾಡಬಾರ್ದು ಅನ್ಸುತ್ತೆ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ತಗೊಂಡಾಗ. ಬಟ್ ಹಿ ಇಸ್ ನಾಟ್ ರಿಜಿಸ್ಟರ್ಡ್ ಅಂಡ್ ಐ ಆಮ್ ಅ ಪ್ರೊಫೆಷನಲ್, ವಿ ಕ್ಯಾನ್ ಮೇಕ್ ಸ್ಟೇಟ್ಮೆಂಟ್ಸ್. ಬಟ್ ಅವರಿಗೆ ನಮಗೆ ಭಾಳ ಡಿಫರೆನ್ಸ್ ಇರ್ತೈತಿ. ಸೊ ಅದಕ್ಕೆ ಹೇಳಕತ್ತೀನಿ, ಯಾಕಂದ್ರೆ ಕಾನೂನು ದೇವತೆ ಕಟ್ಟಿರೋ ಕಪ್ಪು ಬಟ್ಟೆನ ಆಲ್ರೆಡಿ ತೆಗೆದಾಗೈತಿ. ಸೊ ಕಾನೂನು ದೇವತೆ ಎಲ್ಲಾನು ಕಣ್ ತೆಗೆದು ನೋಡಕಂತಾಳ. ಮಿಸ್ಯೂಸ್ ಮಾಡೋಕಿನ ಮುಂಚೆ ಬಹಳ ಹುಷಾರಾಗಿ ಮೂವ್ ಆಗ್ರಿ. ಯಾಕಂತಂದ್ರೆ ಎಲ್ಲಾ ಕೋರ್ಟ್ಸು ಸ್ಟ್ರಿಕ್ಟ್ ಆಗ್ಯಾವ. ಬಿಕಾಸ್ ಮೇನ್ ಅಂತಂತಂದ್ರೆ ಲಾಸ್ಟ್ ಒಂದು 4-5 ವರ್ಷದೊಳಗ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗಿರೋದು. ಅಂಡ್ ಪಬ್ಲಿಕ್ ಟ್ರ್ಯಾಂಕ್ವಾಲಿಟಿ ಇಲ್ಲ, ಪೀಸ್ ಇಲ್ಲ, ಸೌಹಾರ್ದತೆ ಅಂತೂ ಇಲ್ವೇ ಇಲ್ಲ. ಎಲ್ಲಿ ನೋಡಿದ್ರು ಕರ್ಫ್ಯೂಸು, ಎಲ್ಲಿ ನೋಡಿದ್ರು ಒಬ್ಬರ ಬಗ್ಗೆ ಒಬ್ರು ಡಿಫಾರ್ಮ್ ಮಾಡೋ ವಿಡಿಯೋಸು, ಇವೆಲ್ಲ ಸ್ಟಾಪ್ ಆಗ್ಬೇಕು ಸರ್. ಸೊಸೈಟಿ ಒಳಗೆ ಪಾಸಿಟಿವ್ನೆಸ್ ಬರಬೇಕು ಅಂತಂದ್ರೆ ಫಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ತೆಗಿಬೇಕು. ಐ ಡೋಂಟ್ ನೋ, ಈಗಿನ ಜನರೇಷನ್ ಹಂಗೆ ಐತಿ. ಬರೋ ನ್ಯೂಸು, ಮೂವೀಸು ಏನ್ ಸೆನ್ಸೇಷನಲ್ ಥಿಂಗ್ಸ್ ಅದಾವು, ಫ್ಯೂಚರ್ ಹಿಂಗ್ ಮಾಡಬೇಡ್ರಿ ಅಂತ ತೋರಿಸ್ತಾವೆ ಹೊರತು ನ್ಯೂಸ್ ಚಾನೆಲ್ಸ್ ಯಾವ ನ್ಯೂಸ್ ಚಾನೆಲ್ ಇಂಟೆನ್ಷನ್ ಮಾಡ್ರಿ ಅಂತ ಇಲ್ಲ. ಬಟ್ ಅದನ್ನ ಜನ ಉಲ್ಟಾ ತಿಳ್ಕೊಳಕತ್ತಾರ. ಸೊ ಅದಕ್ಕೆ ಏನಂತಂದ್ರೆ ನೀವ್ ಹೇಳೋ ವರ್ಡ್ಸು, ನೀವೇನ್ ಸ್ಟೇಟ್ಮೆಂಟ್ಸ್ ಮಾಡ್ತೀರಿ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಪ್ಲೀಸ್ ನಾನೇನು ಹೇಳೋದು ಅಂತಂತಂದ್ರೆ ನಿಮ್ಮ ವರ್ಡ್ಸ್ ಮೇಲೆ, ನಿಮ್ಮ ಸ್ಟೇಟ್ಮೆಂಟ್ಸ್ ಮೇಲೆ ನಿಗಾ ಇಟ್ಕೊರಿ. ಯಾಕಂತಂದ್ರೆ ಬೀಯಿಂಗ್ ಆನ್ ಅಡ್ವೊಕೇಟ್ ನಾನು ಹೋಗಿ ಕೋರ್ಟ್ ಮುಂದೆ ಏನೋ ಸ್ಟೇಟ್ಮೆಂಟ್ ಮಾಡಕ್ ಆಗಂಗಿಲ್ಲ. ವಿ ಹ್ಯಾವ್ ಎ ರೆಸ್ಟ್ರಿಕ್ಷನ್ಸ್, ನಮಗೊಂದು ಎಥಿಕ್ಸ್ ಇರ್ತೈತಿ. ವಿ ಹ್ಯಾವ್ ಅ ಲೈನ್ಸ್, ಯಾವ ವರ್ಡ್ ಯೂಸ್ ಮಾಡಬೇಕು, ಯಾವ್ದು ಮಾಡಲೇಬಾರ್ದು ಅಂತ ಹೇಳಿ. ಇನ್ ಫ್ಯೂಚರ್ ಜರ್ನಲಿಸಮ್ಗೂ ಆ ರೆಸ್ಟ್ರಿಕ್ಷನ್ಸ್ ಬರೋಕಿನ ಮುಂಚೆ ಬೆಟ್ರ್ ನೀವೇ ಅವೇರ್ ಆಗೋದು ಬೆಟ್ರ್ ಅಂತ ಹೇಳಕತ್ತೀನಿ. ಯಾಕಂತಂದ್ರೆ ಆ ರೀತಿ ರೆಸ್ಟ್ರಿಕ್ಷನ್ಸ್ ಬಂದ್ರೆ ಐ ಡೋಂಟ್ ಥಿಂಕ್ ಸೊ 50% ಆಫ್ ದಿ ನ್ಯೂಸ್ ಚಾನೆಲ್ಸ್ ವಿಲ್ ಸರ್ವೈವ್. ಬಿಕಾಸ್ ನಾನು ಆಲ್ರೆಡಿ ಹ್ಯಾವ್ ಎ ಸ್ಟ್ಯಾಟಿಸ್ಟಿಕ್ಸ್ ಬೇಕಾದ್ರೆ ಕೊಡ್ತೀನಿ. ನಮ್ಮ ಕರ್ನಾಟಕ ಒಳಗೆ ಓನ್ಲಿ 30% ಆಫ್ ನ್ಯೂಸ್ ಚಾನೆಲ್ಸ್ ಆರ್ ರಿಜಿಸ್ಟರ್ಡ್, ಲೈಸೆನ್ಸ್ಡ್. ಅದರ್ ಯಾವುದು ಲೈಸೆನ್ಸ್ಡ್ ಇಲ್ಲ, ಯಾವುದು ರಿಜಿಸ್ಟರ್ಡ್ ಇಲ್ಲ. ಸೊ ಹಿಂಗಿದ್ದಾಗ ನೀವು ಒಂಥರ ಹೆಂಗಂತಂದ್ರೆ ಅಕ್ರಮ್ ಸಕ್ರಮ್ ಲ್ಯಾಂಡ್ ಒಳಗೆ ಮನೆ ಕಟ್ಟಿದಂಗೆ. ಮನೆ ಉಳಿಸ್ಕೋಬೇಕು, ನಿಮ್ ಚಾನೆಲ್ ಉಳಿಸ್ಕೋಬೇಕು ಅಂತಂದ್ರೆ ಗಟ್ಟಿಯಾಗಿ ನಿಂತ್ಕೋರಿ. ಏನಾದ್ರೂ ಫೇಸ್ ಮಾಡ್ತೀವಿ ಅಂತ ಮಾಡ್ರಿ, ನಾವು ಹೇಳಂಗಿಲ್ಲ. ಯಾಕಂದ್ರೆ ನಾವು ಲೀಗಲ್ ಆಕ್ಷನ್ ತಗೊಳ್ಳೋದಂತೂ ಫೈನಲ್ ಆಗೈತಿ. ವಿ ಆರ್ ಆಲ್ರೆಡಿ ಇನ್ ಟು ಪ್ರೊಸೆಸ್, ಪೆಂಡಿಂಗ್ನೂ ಅದಾವು, ಆಲ್ರೆಡಿ ನೋಟಿಸ್ನೂ ಹೋಗೈತಿ. ಜಸ್ಟ್ ಫೈಲಿಂಗ್ ಆಫ್ ಕೇಸ್ ಇಸ್ ಪೆಂಡಿಂಗ್. ಆ ನೋಟಿಸ್ ಕೊಟ್ಟ ಮೇಲೂ ಅಗೇನ್ ಸೇಮ್ ಥಿಂಗ್ಸ್ ಆರ್ ರಿಪೀಟಿಂಗ್. ಅದಾಗಬಾರ್ದು ಅಂತೇಳಿ ಪ್ರೆಸ್ ಮೀಟ್ ಕರೆದಿದ್ದ. ಅದರ್ವೈಸ್ ಜನರಿಗೆ ಗೊತ್ತಾಗಬೇಕು ಏನ್ ಸ್ಟ್ರಿಕ್ಟ್ ಆಗೈತಿ ಏನಾಗಿಲ್ಲ ಅಂತೇಳಿ. ಇಲ್ಲ ಅಂತಂದ್ರೆ ಹಿಂಗೆ ಮಾಡ್ಕೊಂತ ಹೋದ್ರ ನಿಮ್ ನೆಕ್ಸ್ಟ್ ಜನರೇಷನ್ಗೆ, ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅದೇನಂತಾರೆ ಮಾರಲ್ ಎಥಿಕ್ಸ್, ಮಾರಲ್ ವ್ಯಾಲ್ಯೂಸ್ ಅಂಡ್ ಸ್ಪೆಷಲಿ ಇಂಪಾರ್ಟೆನ್ಸ್ ಆಫ್ ನ್ಯೂಸ್ ಚಾನಲ್ ಎಂದೂ ಗೊತ್ತಾಗಲ್ಲ. ಸೊ ಇದನ್ನ ಬಿಟ್ಟು ನಿಮ್ಗೆ ಏನಾದ್ರು ಕಾನೂನು ಪ್ರಕಾರ ಕ್ವಶನ್ಸ್ ಇದ್ರೆ ಲೀಗಲಿ ಏನೇನ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಐ ಕ್ಯಾನ್ ಆನ್ಸರ್. ಇತ್ತಿಗಡೆ ತಂಡ ಅಂತ ಹೇಳಕ ಅವ್ರು ಯಾರು ಪತ್ರಕರ್ತರಲ್ಲ, ಅವು ಯಾರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಅವ್ರನ್ನ ಪತ್ರಿಕೋದ್ಯಮ ಮಾಡಿದವಲ್ಲ. ನೀವು ಗಡ್ಡಿ ಗಮ್ಮತ್ ಆತು, ಬಾಮಿನ ಆತು, ಇನ್ನೊಬ್ಬರಾತು, ಮತ್ತೊಬ್ಬರಾತು. ಎದಕ್ಕೆ ವಿಷಯ ಆಯ್ತು ಅಂದ್ರೆ ಪ್ರತಿನಿತ್ಯ ಅವ್ರ ಪೋಸ್ಟ್ಗಳು ನೋಡ್ರಿ ಅಂದ್ರೆ ಜಾರಕಿಹೊಳಿ ಕುಟುಂಬದ ವಿರುದ್ಧನೇ ಇರ್ತೈತಿ. ಯಾರೊಬ್ರು ಸಹೋದರ ವಿರುದ್ಧ ಏನಾರ ಒಂದು ಹಾಕುಮಟ ಅವ್ರಿಗೂ ಸಮಾಧಾನ ಆಗೋದಿಲ್ಲ. ಇದನ್ನ ನೋಡಿ ತಡ್ಕೊಂಡು ನಮಗೂ ಇವತ್ತು ದಿವಸ ಏನೈತಿ, ಯಾವುದಕ್ಕೂ ಒಂದು ಇತಿಮಿತಿ ಐತಿ, ಮಾತಾಡೋಕ್ಕೂ ಇತಿಮಿತಿ ಐತಿ. ನಾವು ರಾಜಕೀಯ ವಿರೋಧ ಮಾಡೋಣ, ಚುನಾವಣೆ ಸಂದರ್ಭದಲ್ಲಿ ಬರ್ರಿ ಯಾವ ವಿಷಯ ಬೇಕೋ ಅವಾಗ ಅಭಿವೃದ್ಧಿ ಪರವಾದಂತ ಮಾತಾಡೋಣ, ಬರ್ರಿ ಏನಾಗಬೇಕು ಏನಿಲ್ಲ. ಅದನ್ನ ಬಿಟ್ಟು ವೈಯಕ್ತಿಕ ವಿಷಯಗಳನ್ನ
ಯಾವ್ಯಾವ್ದಕ್ಕೆ ಏನೇನಾರು ಲಿಂಕ್ ಮಾಡಿ ಹಾಕುವಂಥದ್ದು. ಈಗ ಥೋಡೆ ಕಿಡಿಗೇಡಿಗಳು ಭಾಳ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಭಾಳ ನಾವು ಇವತ್ತು ದಿವಸ ಖಡಕ್ ಎಚ್ಚರಿಕೆ ನೋಡಾಕತ್ತೀವಿ. ಇವತ್ತ ಕೊನೆ ಈ ಪ್ರೆಸ್ ಮೀಟ್ ನಂತರ ಯಾರಂತ ಕಿಡಿಗೇಡಿತನ ಮಾಡ್ತಿರಲ್ಲ ಅವ್ರಿಗೆ ತಕ್ಕ ಶಾಸ್ತಿ ಆಗೋದಂತೂ ನಿಶ್ಚಿತ. ಈಗ ಡಿಫಾರ್ಮೇಶನ್ ಕೇಸ್ ಹಿಂಗೆ ಹಾಕ್ಯವ್ರಲ್ಲ, ಅವ್ರ ಮನೆ ಮಠ ಆಜು ಬಾಜುನ ಮನೆ ಆಸ್ತಿ ಮಾರಿರು ಅವ್ರ ರೊಕ್ಕ ತುಂಬಾಕಾಗೋರು ಕೋಟಿಗೆ ಅಂತ ಪರಿಸ್ಥಿತಿ ಆಕೈತಿ. ಅವ್ರ ತಂದೆ ತಾಯಿ ಏನೋ ಒಂದ್ ಸ್ವಲ್ಪ ನಾಲ್ಕು ದುಡ್ಡು ಮಾಡಿ ಇವ್ನ ಶಾಣೆ ಮಾಡ್ಬೇಕಂತ ಕಾಲೇಜ್ ಬಿಟ್ಟಿರ್ತಾರು. ಈ ಹುಡುಗ ಇಂಥ ಹೊಲಸ್ತಾನ ಮಾಡಿರ್ತಾನ ಅವ್ರು ಗೊತ್ತಿರೋದಿಲ್ಲ. ಹಿಂಗಾಗಿ ಆ ಹುಡುಗ ಮಾಡೋ ತಪ್ಪಿನಿಂದ ಅಥವಾ ವ್ಯಕ್ತಿ ಮಾಡೋ ತಪ್ಪಿನಿಂದ ಆ ಕುಟುಂಬ ಎಲ್ಲ ಸಫರ್ ಆಕೈತಿ. ಇದು ಮಾತ್ರ ನೆಕ್ಕಿ 100ಕ್ಕೆ 100. ಅದಕ್ಕಾಗಿ ಎಚ್ಚೆತ್ಕೊಳ್ಬೇಕು. ಇನ್ನು ಮುಂದೆ ಸಾಮಾಜಿಕ ಜಾಲತಾಣದಾಗ ಏನ್ ಹಾಕ್ಬೇಕು ಏನ್ ಹಾಕಬಾರ್ದು ಅನ್ನುವಂಥದನ್ನ ಅವ್ರ ಮನಗಳು ಅವ್ರ ಇನ್ನೊಮ್ಮೆ ವಿಚಾರ ಮಾಡ್ಬೇಕು. ಅಭಿಮಾನಿಗಳು ನೋಡ್ರಿ, ಸಾವುಕಾರ ಅಭಿಮಾನಿ ಒಕ್ಕೂಟದಿಂದ ಸಾವಿರಾರು ಪೇಜ್ಗಳದಾವ್. ಎಲ್ಲರೂ ಸಾವುಕಾರ ಇವತ್ತು ಉದ್ಘಾಟನೆ ಮಾಡಿದ್ದ, ಇವತ್ತು ಸಾವುಕಾರ ಬಂದ ಪೂಜೆ ಮಾಡಿದ್ದ, ಇಂಥ ವಿಡಿಯೋ ಹಾಕಿ ಸಂಭ್ರಮ ಮಾಡ್ಕೊಳ್ಳುವಂಥದ್ದು ನಾವು ಅಭಿಮಾನಿಗಳಿದೆವು. ಯಾರ ವಿರುದ್ಧ ಹೊಲಸ ವಿಡಿಯೋ ಹಾಕಿ ಆ ಒಂದು ಅಂಥ ಒಂದು ವ್ಯೂಸ್ ಸಂಬಂಧ ವಿಡಿಯೋ ಹಾಕಿ ಅದನ್ನು ಆನಂದ ಪಡುವಂಥವು ನಮ್ಮಲ್ಲಿ ಯಾರೂ ಇಲ್ಲ. ಆದ್ರೆ ವಿಶೇಷವಾಗಿ ಈ ಹುಕ್ಕೇರಿ ಪ್ರೆಸ್ ಮೀಟ್ ನಂತರ ಇದು ಭಾಳ ನಡೆದೈತಿ. ಅದಕ್ಕಾಗಿ ಅವ್ರು ಯಾರು ಬಾಲಂಗೋಚಿಗಳು ಇದಿರಲ್ಲ, ಇಂಥ ಪೇಜ್ಗಳು ಮಾಡಿ ಒಂದು ಮೀಡಿಯಾ ಮುಖವಾಡ ಹಾಕೊಂಡ್ ಕೆಲಸ ಇನ್ನೊಮ್ಮೆ ಈ ರೀತಿ ಕಿಡಿಗೇಡಿತನ ನೀವು ಜೀವನದಾಗೂ ಮಾಡೋದಿಲ್ಲ. ಹಂಗೆ ಇವತ್ತು ನಾವು ಬರೋಬ್ಬರಿ ಕಾನೂನು ಕ್ರಮ ತೊಗೊಳಕತ್ತೇವು. ಅದ್ರ ಸಂಬಂಧಪಟ್ಟಂಗ ಥೋಡೆ ಸ್ಕ್ರೀನ್ಶಾಟ್ ಅದ ನಮ್ಮ ಕಡೆ. ಇವು ಸಾಮಾಜಿಕ ಜಾಲತಾಣದಾಗ ಏನು ಪೋಸ್ಟ್ ಮಾಡತ್ತಾರೋ ಅಂತ ಥೋಡೆ ನಾವು ಇವತ್ತು ದಿವಸ ಎಲ್ಲ ID ತೆಗೆದೆವು. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಇವತ್ತಿನ ದಿವಸ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು. ಈ ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವ. ಇನ್ನು ಇವು ಹುಕ್ಕೇರಿ ಒಬ್ಬ ಲೀಡ್ರ್. ಈ ಮನುಷ್ಯ ಎಂಥ ಭಾಷೆ ಬಳಸ್ಯಾರ ಗೊತ್ತಂದ್ರಿ. ಒಂದ ಪ್ರೆಸ್ ಮ್ಯಾಟ್ನ್ಯಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ ಪದ ಅದು. ಅದನ್ನು ನೋಡ್ರಿ, ಸಂವಿಧಾನದಾಗ ಈ ಭಾಷೆ ಹೊಲಸು ಅನ್ನಕ್ಕೆ ಬರೋದಿಲ್ಲ ಅಂತ ಹೊಸ ಪದ ಐತದ, ಗಜಮಾ ಅಂತಾರೆ. ಅವ್ನ ಮನ್ಯಾಗ ಹೆಂಡತಿ ವಿಡಿಯೋ ನೋಡ್ತಾವೇನ್ರಿ ಕೇಳ್ಬೇಕು ಅವನಾಗೈತಿ. ನಾವು ಅವ್ರ ಮನ್ಯಾಗ ಹೆಣ್ಮಕ್ಳ ಅವನದು ಪ್ರೆಸ್ ಮೀಟ್ ಕೇಳ್ರಂದ್ರೆ ಅವಂಗ ಹೋಗಿತಾರ ಅಂತ ಸ್ಟೇಟ್ಮೆಂಟ್ ಕೊಡುವಂಥ ವ್ಯಕ್ತಿ ಅದನು. ಅದಕ್ಕೆ ಎಚ್ಚೆತ್ಕೊಳ್ಬೇಕು. ಏನು ಮಾತಾಡತ್ತು ಏನಿಲ್ಲ, ನಾಲ್ಗೆ ಎಲಬಿಲ್ಲ. ಹುಕ್ಕೇರಿ ನೋಡ್ರಿ, ರಮೇಶ್ ಕತ್ತಿ ಈ ಗರಡಿ ಗಮ್ಮತ್ ನಾವು ಹೆಸರು ಸಹಿತ ಹಾಕಿದಾನು. ಈ ಅವ ಏನು ಹೇಳ್ಯಾನ ಅದನ್ನ ಬರ್ತಾನ. ಆ ವ್ಯಕ್ತಿ ಬಾಯಾಗ ಏನು ಬಂದೈತಿ ಅದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ದಾಗ ಹಾಕಿದಾನ. ನಮ್ಮದು ಕರ್ತವ್ಯ ಐತ್ರಿ ಪತ್ರಕರ್ತರ. ಏನಂತ ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡ್ರು ನಾವು ಅದಕ್ಕೆ ಮೇಕಪ್ ಮಾಡ್ತೇವೆ. ಫೇರ್ ಆ್ಯಂಡ್ ಲವ್ಲಿ ಪೌಡರ್ ಹೆಚ್ಚು ಜಾಸ್ತಿ ಅದನ್ನ ಶುದ್ಧ ಮಾಡಿ ಬೇರೆ ಬರೀತೇವೆ. ನಮ್ಮದು ಧರ್ಮ ಐತಿ, ಪತ್ರಿಕಾ ಧರ್ಮ. ಅದನ್ನ ಮರೆತು ಯಥಾವತ್ತಾಗಿ ಅವ ಮಾತಾಡಿದ ಭಾಷೆ, ಆ ಭಾಷೆ ಎಟ್ಟಂದು ಒಂದ ಪದ 10 ಸಲ ಬಳಸ್ಯಾನ. ಅದನ್ನು ಅಶ್ಲೀಲವಾಗಿ ಭಾಳ ಮಜಾ ತೊಗೊಂಡು ಹೇಳ್ಯಾನ. ಅಂಥ ವ್ಯಕ್ತಿ ನೋಡ್ರಿ, ಅವ್ರ ಮನೆಯವ್ರ ವಿಡಿಯೋ ನೋಡ್ಬೇಕದನ ಅವ್ನು ಗಜಮ ಮಾಡೋಂಗ ಆಕೈತಿ ಬೆಳೆಯವ ಅಂತ ಹೇಳ್ತಾ ಇದೀವಿ. ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು. ಆಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾಧ್ಯಮದವರಿಗೂ, ಇಲ್ಲಿ ಸೇರುತ್ತ ಎಲ್ಲ ಅಭಿಮಾನಿಗಳಿಗೂ, ಈ ಪತ್ರಿಕಾಗೋಷ್ಠಿಯಲ್ಲಿ ಸಾವುಕಾರ ಅಭಿಮಾನಿ ಒಕ್ಕೂಟದಿಂದ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ.